ನಿನ್ನ ಹೆಸರು ಏನೈತಲ್ಲಪ್ಪ? ನಾನು ಮರ್ತ ಬಿಟ್ಟಿನಿ ನೋಡು. ಏನೈತಲ್ಲಪ್ಪ ನಿನ್ನ ಹೆಸರು? ಬುದ್ಧಿರ, ನನ್ನ ಹೆಸರು ನಾಗಪ್ಪ ರೀ. ಹೆಸರು ನಾಗಪ್ಪ, ಹೌದು ಹೌದು. ಅಲ್ಲ, ನಾವು ಬಂದು ಎಷ್ಟೊತ್ತಾಯ್ತು ಇಲ್ಲಿ ಕೂತ್ಕೊಂಡು? ಇವ್ರೇನೇನು ಬರ್ತಾನೆ ಇಲ್ಲಲ್ಲ? ಹಾಂ, ತೋಟ ಸುತ್ತೋದು ಅಷ್ಟೊತ್ತಾಗುತ್ತಾ? ಹ್ಞೂ ರೀ ಬುದ್ಧಿರ, ತೋಟ ಸಣ್ಣದೈತನ್ರಿ, ಸಿಕ್ಕಾಪಟ್ಟೆ ದೊಡ್ಡದೈತ್ರಿ. ಮತ್ತೆಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಬರಷ್ಟಿಗೆ ಮತ್ತೆ ಹೊತ್ತಾಗಲ್ಲನ್ರಿ. ಹ್ಞೂ ಹ್ಞೂ ಹ್ಞೂ. ಇನ್ನೂ ಎಷ್ಟೊತ್ತಾಗುತ್ತೆ ಏನೋ? ಫೋನ್ ಮಾಡಿದ್ರು ನೆಟ್ವರ್ಕ್ ಇಲ್ಲ, ಏನಿಲ್ಲ ಇಲ್ಲಿ. ಹ್ಞೂ, ಎಷ್ಟೊತ್ತಾಗುತ್ತೋ ಏನೋ ಇನ್ನೂ ಬರೋದು. ಬರ್ಬೋದ್ರಿ ಬುದ್ಧಿರ, ಹೋಗಿ ಭಾಳತ್ತಾಗೈತಲ್ಲ, ಇನ್ನೇನು ಬರ್ಬೋದು ಅನ್ಸುತ್ತೆ. ನಿತಿನ್, ನೀನೇನು ಇಲ್ಲೇ ಇದೆಯಾ? ಯಾಕೆ ತೋಟ ಎಲ್ಲ ನೋಡೋದಕ್ಕೆ ಬರಲಿಲ್ಲಲ್ಲ ನೀನು? ಅರ್ಧಕ್ಕೆ ವಾಪಸ್ ಬಂದ್ಬಿಟ್ಯಾ? ಹ್ಞೂ ಅಣ್ಣ, ಅರ್ಧಕ್ಕೆ ವಾಪಸ್ ಬಂದ್ಬಿಟ್ಟೆ. ನನಗೆ ಸುಸ್ತಾಗ್ಬಿಡ್ತು. ನೀವು ನಿಂತ್ಕೋರಿ ಅಂತ ಅಂದರು, ನೀವು ನಿಂತ್ಕೊಳ್ಳಿಲ್ಲ. ಆಮೇಲೆ ಒಬ್ಬನೇ ಎಲ್ಲಿ ಬರೋದು? ಅದು ಬೇರೆ ಸಿಕ್ಕಾಪಟ್ಟೆ ತೋಟ ಇದೆ. ಒಂಥರ ಫುಲ್ ಭಯ ಆದಂಗೆ ಆಗ್ಬಿಡ್ತಪ್ಪ ನನಗೆ ಒಬ್ಬನಿಗೆ ಬರೋದಕ್ಕೆ. ನಡಕ್ಕೆ ಈ ಆಫೀಸ್ ಸಿಗ್ತಾನಾಗಪ್ಪ. ಅದಕ್ಕೆ ಅಲ್ಲೇ ಒಂದು ಸ್ವಲ್ಪ ಕುತ್ಕೊಂಡು ದಮ್ ಹತ್ಬಿಟ್ಟಿತ್ತು. ಫುಲ್ ದಮ್ ಮಾಡಿಸ್ಕೊಂಡು ವಾಪಸ್ ಬಂದೆ ಈ ಹುಡುಗನ ಜೊತೆ. ನೀವು ಹಂಗೆ ಹೋಗಬಿಟ್ರಪ್ಪ ಮುಂದಕ್ಕೆ. ಅದಕ್ಕೆ ಹೇಳೋದು, ಟೈಮಿಂಗ್ ಮೇಂಟೈನ್ ಮಾಡಬೇಕು ಅಂತ. ನೀನು ನಮ್ಮ ಜೊತೆನೇ ಕರೆಕ್ಟ್ ಟೈಮಿಗೆ ಬಂದುಬಿಟ್ಟಿದ್ರೆ ಆರಾಮಾಗಿ ನಮ್ಮ ಜೊತೆ ಎಲ್ಲ ತೋಟ ನೋಡ್ಬೋದಿತ್ತು ತಾನೆ. ನೀನು ಲೇಟಾಗಿ ಬಂದೆ, ಅದಕ್ಕೆ ನಿನಗೆ ಫುಲ್ ತೋಟ ನೋಡೋದಕ್ಕೆ ಆಗಲಿಲ್ಲ. ಹಾಂ, ಇರಲಿ ಬಿಡೋಣ. ಅರ್ಧ ತೋಟನಾದರೂ ನೋಡಿದಲ್ಲ, ಸಾಕು ಬಿಡು. ಯಪ್ಪ, ಫುಲ್ ತೋಟ ಸುತ್ತಷ್ಟಿಗೆ ನನ್ನ ಕಾಲೆಲ್ಲ ಬಿದ್ದೋಗಿರ್ತಿತ್ತು ಅಷ್ಟೇ. ಹಂಗಂದ್ರೆ ಹೆಂಗಪ್ಪ? ಮತ್ತು ತೋಟನೆಲ್ಲ ನೋಡ್ತಾ ಇರ್ಬೇಕು. ಮತ್ತು ನೀ ಅವಾಗ ಬಂದು ತೋಟ ಎಲ್ಲ ನೋಡ್ಕೊಂಡು ಸುತ್ತಾಡ್ತಾ ಇದ್ರೆ ನಿಂಗೆ ರೂಢಿ ಆಗುತ್ತೆ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನೀ ಬಂದಿದ್ದು, ಮತ್ತು ಕಾಲು ನೋವಿಸ್ತಾವಪ್ಪ. ನೀನು ಹೇಳೋದು ಕರೆಕ್ಟ್ ಐತಜ್ಜ. ನೋಡೋಣ, ಇನ್ನೊಂದ್ಸಲ ಟ್ರೈ ಮಾಡೋಣ. ಯಾವಾಗಾದ್ರೂ ಬರ್ತೀನಲ್ಲ, ಇಲ್ಲಾಂದರೆ ನಾಳೆ ಯಾವಾಗಾದರೂ ಇನ್ನರ್ಧ ತೋಟ ನೋಡ್ತೀನಿ. ಆಯ್ತು ತಗೋರಿ ಬುದ್ಧಿರ. ಅಂದಾಗ ನಾಗಪ್ಪ, ಊಟ ಎಲ್ಲ ರೆಡಿ ಐತಾ? ಬುದ್ಧಿರ ಕೈಕಾಲು ಮುಖ ತಗೊಂಬ ಅಂತ ಹೇಳ. ಹ್ಞೂ ಅಪ್ಪ, ನೀನು ಹೇಳಿದ್ದು ಅಡುಗೆ ಎಲ್ಲ ರೆಡಿ ಐತಿ. ಈಗ ಊಟಕ್ಕೆ ಬಂದುಬಿಟ್ರೆ ಸಾಕು, ಇವರೆಲ್ಲ ಬಿಸಿ ಬಿಸಿದೆ ಐತಿ. ಫಟಾಫಟ್ ಅನ್ನಂಗೆ ಊಟ ಮಾಡಿಬಿಟ್ರೆ ಚಲೋ ಆಗುತ್ತೆ ನೋಡ್ರಿ ಬುದ್ಧಿರ. ಅಂದಂಗೆ ಬುದ್ಧಿರ, ಈಗ ಊಟ ಮಾಡಿಬಿಡ್ತೀರ? ಏನು ಕೈಕಾಲು ಮುಖ ಎಲ್ಲ ತೊಗೊಂಬಂದು ಊಟ ಮಾಡ್ತೀರಾ? ಯಾಕೆ ಕೇಳಾಕೊಂತೀನಂದ್ರೆ, ನಿಮ್ಗೆ ಸುಸ್ತಾಗೈತಲ್ಲ, ಊಟ ಮಾಡಿದ್ರೆ ಒಂದು ಸ್ವಲ್ಪ ಏನದು ಎನರ್ಜಿ ಬರ್ತೈತಿ. ಅವಾಗ ಆರಾಮಾಗಿ ಕೈಕಾಲು ಮುಖ ತೊಗೊಂಡು ರೆಸ್ಟ್ ಮಾಡಕ್ಕೆ ಬರ್ತೈತಿ. ಹೆಂಗಂತೀರಿ ಬುದ್ಧಿರ? ಇಲ್ರಿ ಅಜ್ಜರ, ನಾವು ಕೈಕಾಲು ಮುಖ ಯಾಕೊಂದು ಸ್ವಲ್ಪ ಸ್ನಾನ ಮಾಡಿ ಬಂದುಬಿಡ್ತೀವಿ. ಯಾಕೋ ಫುಲ್ ಧೂಳು ಅಂತ ಅನಿಸ್ತಾ ಇದೆ. ಒಂದು 10 ಮಿನಿಟ್ಸ್ ಅಷ್ಟೇ. ಫಟಾಫಟ್ ಅನ್ನಂಗೆ ಸ್ನಾನ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬರ್ತೀವಿ, ಆಮೇಲೆ ಊಟ ಮಾಡ್ತೀವಂತೆ. ನೀವು ಹೆಂಗೆ ಮಾಡ್ತೀರಾ ಮರ? ನಾನು ಹಾಗೆ ಮಾಡ್ತೀನಿ ರಜ್ಜರ. ಡ್ರೆಸ್ ಎಲ್ಲ ಗಲೀಜಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಸ್ನಾನ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಂದೆ ಊಟ ಮಾಡ್ತೀವಿ. ಸರಿ ಆಯ್ತು ರೀ. ಹಂಗಾರೆ ನೀವು ಒಂದು ಸ್ವಲ್ಪ ಲಗುನ ಬಂದುಬಿಡ್ರಿ, ನಾವು ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತೀನಂತ. ಆಯ್ತು ರೀ ಅಜ್ಜರ, ನಡಿನಾಗಪ್ಪ, ನಾವು ಊಟದೆಲ್ಲ ವ್ಯವಸ್ಥೆ ಮಾಡೋಣ. ನಿತಿನ್ ಅವ್ರೆ, ನೀವೇನು ಕೂತ್ಬಿಟ್ಟಿದ್ದೀರಲ್ಲ, ಫ್ರೆಶ್ ಅಪ್ ಆಗಬೇಕಿಲ್ಲ ನೀವು? ಇಲ್ಲ ನೇತ್ರ ಅವರೇ, ನನ್ನ ಕೈಯಲ್ಲಿ ಮಾತ್ರ ಎದ್ದು ಬರೋದಕ್ಕೂ ಆಗೋದಿಲ್ಲಪ್ಪ. ಇಲ್ಲೇ ಕೂತ್ಕೋತೀನಿ. ನನ್ನ ಕೈ ಕಾಲೆಲ್ಲ ಸ್ವಚ್ಛನೇ ಇದೆ. ಬರೋ ಮುಂದೆ ಇಲ್ಲೇ ಹೊರಗಡೆನೇ ಒಂದು ಸ್ವಲ್ಪ ಕೈಕಾಲು ಮುಖ ತೊಗೊಂಬಂದೆ. ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಊಟ ಮಾಡೋವರೆಗೂ ನಂಗೆ ಎದ್ದಳೋಕ್ಕೇ ಆಗಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿದೆ. ನೀವು ಹೋಗಿ ಆರಾಮಾಗಿ ಫ್ರೆಶ್ ಅಪ್ ಆಗಿಬರ್ರಿ. ಸರಿ ಆಯಿತು ನಿತಿನ್ ಅವರೇ. ಯಪ್ಪ ದೇವರೇ, ಮೊದಲು ಹೊತ್ತೆಗೆ ಊಟ ಕೊಡಪ್ಪ. ಎಷ್ಟು ಹಸುವಾಗ್ಬಿಟ್ಟಿದೆ ಅಂದ್ರೆ, ನಾಷ್ಟನೂ ಸರಿಯಾಗಿ ಮಾಡಲಿಲ್ಲ. ಇವ್ರ ಹಿಂದೆ ಹೋಗ್ಬೇಕು ಅಂತ ಅರ್ಧಂಬರ್ಧ ತಿಂದ್ಬಿಟ್ಟೆ. ಇವಾಗ ಮೊದಲು ಊಟ ಸಿಕ್ಕ ತಕ್ಷಣ ಕಪ ಅಂತ ಊಟ ಮಾಡಿಬಿಡ್ಬೇಕಪ್ಪ. ಹಬ್ಬ, ಎಷ್ಟು ಹಸುವಾಗಿದೆಯಪ್ಪ ನನಗಂತೂ. ಕೈಕಾಲು ಎತ್ತೋದಕ್ಕೆ ಆಗ್ತಾ ಇಲ್ಲ. ಆಹಾ, ಏನೇನು ರುಚಿ ರುಚಿ ಅಡುಗೆ ಮಾಡ್ದಂಗಿದ್ದಾರೆ. ಆಹಾ, ಘಮ ಅಂತ ವಾಸನೆ ಬರ್ತಾ ಇದೆ. ಮೊದಲು ಹೋಗಿ ನಾನೇ ಕುತ್ಕೊಂಡ್ಬಿಡ್ತೀನಿ. ಇನ್ನು ಮುದ್ದೆ ಒಂದು ಬಾಕಿ ಐತಿ ನೋಡು. ಮುದ್ದೆ, ಆಮೇಲೆ ಅದು ಫ್ರೈ ಅದೊಂದು ಬಾಕಿ ಐತಿ ನೋಡು. ಮತ್ತೇನೇನು ಆ ಥರದ್ದು ಐತಿ ನೋಡು, ಲಗುನ ತಂದಿಟ್ಬಿಡು. ಏನು? ಆತಪ್ಪ. ಆಹಾ, ಎಷ್ಟು ಘಮ ಅಂತ ವಾಸನೆ ಬರ್ತಾ ಇದೆ. ಅಬ್ಬಾ, ಬುದ್ಧಿರ, ನೀವು ಸ್ನಾನ ಮಾಡಕ್ಕೆ ಹೋಗ್ಲಿಲ್ಲ? ಇಲ್ಲಪ್ಪ, ನನಗಂತೂ ಸ್ನಾನ ಮಾಡೋದಲ್ಲ, ಇಲ್ಲಿಂದ ಎದ್ದಳೋದು ಕಷ್ಟ. ಅಲ್ಲಿಂದ ಹೆಂಗಂದ್ರೆ ಹಂಗೆ ಬಂದಿದ್ದೀನಿ. ಆಹಾ, ಅಡುಗೆ ವಾಸನೆ ಎಲ್ಲ ಘಮ ಅಂತ ಇದೆ. ಅಯ್ಯ ಬುದ್ಧಿರ, ನೀವು ಬರ್ತೀರಂತಂದು ನಾಟಿ ಕೋಳಿದ ಮಾಡ್ಸೀನಿ ಎಲ್ಲ. ನೀವು ಆರಾಮಾಗಿ ಮಸ್ತ್ ತಿನ್ರಿ. ಈಗ ಹಾಕ್ಕೊಡ್ಲೇನ್ರಿ ಈಗಲೇ? ತಡ್ರಿ, ಅವ್ರಿಬ್ರು ಬರಲಿ, ಒಮ್ಮಕ್ಕ ಹಾಕ್ಕೊಟ್ಟು ಬಿಡ್ತೀನಂತ, ತಿನ್ನಂತ್ರಿ ಅಂತ. ಆಹಾ, ಪುಣ್ಯ ಬರಲಿ ಅಜ್ಜರ ನಿಮ್ಗೆ. ಎಷ್ಟು ದಿನ ಆಗಿತ್ತಪ್ಪ ನಾಟಿ ಕೋಳಿದು ತಿಂದು. ಇವತ್ತಂತೂ ಬಾಯಿ ಚಪ್ಪರ್ಸ್ಬಿಡದ. ಹೌದನ್ರಿ ಬುದ್ಧಿರ, ಆರಾಮಾಗಿ ಊಟ ಮಾಡ್ರಿ. ನಿಮ್ಗೆ ಯಾರು ಬ್ಯಾಡ ಅಂತಾರ? ಅಯ್ಯೋ ಅಜ್ಜರ, ಮೊದಲ ತಿಂಡಿ ಪೋತದ ಅವನು. ನೀವೇನಾದರೂ ಈ ಥರ ದಿನ ಅಡುಗೆ ಮಾಡಿಕೊಟ್ಬಿಟ್ರೆ ಅವ್ನು ಇಲ್ಲೇ ಎದ್ದು ಬಿಡ್ತಾನೆ, ಮನೆಗೆ ಬರೋದಿಲ್ಲ ಆಮೇಲೆ. ಇರ್ಲಿ ಬಿಡ್ರಿ ಬುದ್ಧಿರ, ಏನಾಗುತ್ತಿದ್ರೆ ನಾವು ಮಾಡ್ಕೊಡ್ತೀವಿ. ನಮ್ಗೆ ಏನೇನು ಬರ್ತೈತೆ ಅದನ್ನೆಲ್ಲ ಮಾಡ್ಕೊಡ್ತೀವಂತ. ಆರಾಮ್ ತಿನ್ಕೊಂತ ಇರಲಿ. ಅಯ್ಯೋ ಅಜ್ಜರ, ನೀವು ಹಂಗಂದ್ಬಿಟ್ರೆ ನಮ್ಮ ಅಣ್ಣ ಅಂದಾಗ ನಾನು ಇಲ್ಲೇ ಇದ್ದುಬಿಡ್ತೀನಿ ಅಷ್ಟೇ. ಅಲ್ಲ ರೀ ಅಜ್ಜರ, ಏನಿದು ಇಷ್ಟೊಂಥರ ವೆರೈಟಿನ ಮಾಡಿಸೋದು? ಒಂದು ಸಾರು ಒಂದು ಮುದ್ದೆ ಆಗಿದ್ರೆ ಸಾಕಾಗಿತ್ತು. ಇಷ್ಟೊಂದೆಲ್ಲ ಯಾಕೆ ಕಷ್ಟಪಡ್ತೀರಿ ನೀವು? ಅಯ್ಯೋ ಬುದ್ಧಿರ, ಅದ್ರಾಗ ಏನೈತ್ರಿ, ನಾವು ಪ್ರೀತಿಯಿಂದ ಮಾಡೀವಿ, ಏನೂ ಕಷ್ಟಪಟ್ಟಿಲ್ಲ. ನಿಮಗೆ ಏನೇನು ಇಷ್ಟ ಎಲ್ಲನೂ ಮಾಡೀವಿ ನೋಡ್ರಿ ಇಲ್ಲಿ. ವಾಸನೆ ಎಲ್ಲ ಚೆನ್ನಾಗಿ ಬರ್ತಾಯಿದೆ, ಘಮ ಅಂತ ಇದೆ. ಆದ್ರೆ ತಾಟಿಗೆ ಹಚ್ಕೊಂಬಂದ್ಬಿಡ್ರಿ. ಹಿಂಗಿಟ್ರೆ ಮತ್ತೆ ಇಲ್ಲಿ ಊಟ ಮಾಡೋದಕ್ಕೆಲ್ಲ ಕಂಫರ್ಟಬಲ್ ಅನ್ಸೋದಿಲ್ಲ. ಹಂಗಾರಿ ಬುದ್ಧಿರ, ಸರಿ ತಗೋರಿ, ನೀವು ಈ ಕಡೆ ಕೂತ್ಕೊಬರ್ರಿ. ನಾ ಇದನ್ನೆಲ್ಲ ಒಳಗಡೆ ಇಟ್ಟು ತಾಟ್ನಾಗ ಹಚ್ಕೊಂಬಂದ್ಬಿಡ್ತೀನಿ ನಿಮ್ಗೆ. ಆತ್ರಿ ಅಜ್ಜರ. ಅಣ್ಣ, ನಾನು ಜೋಶಲ್ಲಿ ಹಂಗೆ ಬಂದು ಕೂತ್ಕೊಂಡ್ಬಿಟ್ಟಿನಿ, ಹೋಗಿ ಕೈ ತೊಗೊಂಡು ಬರ್ತೀನಿ. ಸರಿ ಹೋಗು.
ವಾವ್ ನೇತ್ರ, ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡು. ಆ್ಯಕ್ಚುಲಿ ಆ ಬ್ಲ್ಯಾಕ್ ಡ್ರೆಸ್ಗಿಂತ ಈ ಡ್ರೆಸ್ನಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು. ಇನ್ಮೇಲೆ ಇದೇ ಡ್ರೆಸ್ನಲ್ಲೇ ಇದ್ಬಿಡು. ಥ್ಯಾಂಕ್ ಯು ಸರ್. ಸರಿ. ವಾವ್ ನೇತ್ರ ಅವರೇ, ಈ ಡ್ರೆಸ್ನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬಿಡ್ರಿ. ಅವರು ಹೇಗಾದರೂ ಕಾಣಲಿ, ನೀನು ಮೊದಲು ನೀಟಾಗಿ ಕೂತ್ಕೋ, ಊಟ ಮಾಡು. ಊಟ ಮಾಡಿ ಈವ್ನಿಂಗ್ ಕೆಲಸ ಇದೆ, ಅದನ್ನು ಮಾಡಬೇಕು ನೀನು, ಸರಿನಾ? ಸರಿ ಬಿಡೋಣ. ಥ್ಯಾಂಕ್ಸ್ ರೀ ನಿತಿನ್ ಅವರೇ. ಬುದ್ಧಿಯಾರ ಅಡುಗೆ ಎಲ್ಲ ಹೆಂಗಾಗೈತಿ? ಚಲೋ ಆಗಿತ್ತಿಲ್ಲ? ಫಸ್ಟ್ ಕ್ಲಾಸ್ ಆಗಿತ್ತು ನೋಡ್ರಿ ಅಡುಗೆ ಮಾತ್ರ. ಚಲೋ ಆಗಿತ್ತು ರೀ, ಎಲ್ಲನೂ ಅಡುಗೆ ಚಲೋ ಆಗ್ಬಿಟ್ಟಿತ್ತು ನೋಡ್ರಿ. ಹ್ಞೂ ಅಜ್ಜ, ನಾಟಿ ಕೋಳಿ ಸಾರು ಫ್ರೈ ಮಸ್ತ್ ಆಗ್ಬಿಟ್ಟೈತೆ ನೋಡ್ರಿ ಅಜ್ಜರ. ಹೌದ್ರಿ ಅಜ್ಜರ, ನಂಗೆ ಇನ್ನೂ ಸ್ವಲ್ಪ ಫ್ರೈ ಬೇಕು, ಆಯ್ತನ್ರಿ? ಮಸ್ತ್ ಆಗ್ಬಿಟ್ಟೈತ್ರಿ. ಅಯ್ಯ ಒಂದೇ ನಿಮಿಷ ಇರಿ ಬಿದ್ದೀರಾ, ನೀವು ತಿನ್ನಕ್ಕೆ ಕುಂತೀರಿ, ನಾ ತೊಗೊಂಬರ್ತೀನಂತ. ಆಯ್ತು ರೀ, ಆಯ್ತು ರೀ, ಲಗುನ ತೊಗೊಂಬರ್ರಿ. ಅಜ್ಜರ ಏನ್ರಿ ಇದು, ಇಷ್ಟೊಂದು ಅಡುಗೆ ಮಾಡಿಸ್ಬಿಟ್ಟಿರಲ್ಲ. ಅಪ್ಪ, ಇಷ್ಟೊಂಥರ ಅಡುಗೆ ಮಾಡಿಸಿದ್ದೀರಾ? ಅಲ್ರಿ ಅಜ್ಜರ, ನಾವು ಬಂದಿರೋದ 3 ಜನ, ಏನಿದು ಇಷ್ಟೊಂಥರ ವೆರೈಟಿನ ಅಡುಗೆ ಮಾಡಿಸೋದು? ಯಪ್ಪ ಅಜ್ಜರ, ಏನ್ರಿ ಇದು, ಈ ಲೆವೆಲಿಗೆ ಮಾಡಿಸ್ಬಿಟ್ಟಿರಲ್ಲ ಅಡುಗೆನ? ಹ್ಞೂ ರೀ ಬುದ್ಧಿಯಾರ, ನೀವು ಬರೋದ ವರ್ಷಕ್ಕೆ ಒಂದ್ಸಲ ಹಂಗೆ ಬರ್ತೀರಿ. ನೀವು ಬಂದಾಗ ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ರೀ? ನೀವು ಆರಾಮಾಗಿ ಊಟ ಮಾಡಿರಿ, ಎಲ್ಲನೂ ತಿನ್ಬೇಕಾ ನೀವು, ಒಂದು ಬಿಡಂಗಿಲ್ಲ ನೋಡ್ರಿ. ಅರೆ, ನನಗೆ ಜಾಮೂನ್ ಅಂದರೆ ಇಷ್ಟ, ಅದನ್ನು ಮಾಡಿಬಿಟ್ಟಿದ್ದೀರಾ? ಅಯ್ಯ ಕೇಸರಿ ಬಾತು, ಅದನ್ನು ಮಾಡಿಬಿಟ್ಟಿದ್ದೀರಾ? ನನಗೆ ಕೇಸರಿ ಬಾತ್ ಅಂದರೆ ತುಂಬ ಇಷ್ಟ. ಹೌದು ರೀ ಬುದ್ಧಿಯಾರ, ನಿಮಗೆ ಕೇಸರಿ ಬಾತು ಮತ್ತು ಅಮ್ಮವರಿಗೆ ಜಾಮೂನ್ ಇಷ್ಟ ಅಂತಂದು ಸಾಗರಪ್ಪರ ಹೇಳಿದ್ರು, ಅದಕ್ಕೆ ಅವನು ಮಾಡಿದ್ವಿ ನೋಡ್ರಿ. ನಂಗಂತೂ ಜಾಮೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಜ್ಜ. ನಾನ್ ವೆಜ್ ಇದ್ರೂ ನನಗೆ ಜಾಮೂನ್ ಅಂದರೆ ಮಾತ್ರ ಅಷ್ಟೇ ಇಷ್ಟ. ಆತ್ರಿ ಅವರ ತಿನ್ನಿರಿ, ಯಾರು ಬೇಡ ಅಂತಾರೆ, ನೀವು ತಿನ್ನಲಿ ಅಂತಲೇ ಮಾಡಿದ್ದು. ಅದನ್ನು ಈಗೇನು ಮುದ್ದೆ ಸಾರು ಅವನ್ನೆಲ್ಲ ತಿನ್ನಿರಿ, ಆಮೇಲೆ ಲಾಸ್ಟಿಗೆ ಸ್ವೀಟ್ ತಿನ್ನಂತ್ರಿ ಅಂತ. ಆದರೆ ಅಜ್ಜರ ಅಡುಗೆ ಮಾತ್ರ ಸೂಪರ್ ಆಗಿದೆ, ನನಗಂತೂ ಭಾಳ ಇಷ್ಟ ಆಯಿತು. ಮಸ್ತಾಗಿದೆ ರೀ ಅಡುಗೆ ಮಾತ್ರ. ಹೌದು ಅಜ್ಜ, ಮಸ್ತಾಗಿದ್ರಿ ಅಡುಗೆ ಮಾತ್ರ. ಅದ್ರ ಕೇಸರಿ ಬಾತ್ ಯಾವಾಗ ತಿಂತೀನಿ ಏನು ಅನ್ಸಕ್ಕಂತೈತಿ. ತಾಟ್ನಾಗಿರೋದೆಲ್ಲ ಖಾಲಿ ಮಾಡಿ ಆಮೇಲೆ ಕೇಸರಿ ಬಾತ್ ತಿಂತೀನಿ. ದೊಡ್ಡ ಬುದ್ಧಿಯಾರ, ನಿಮಗೂ ಅಡುಗೆ ಇಷ್ಟ ಆಗೈತಿಲ್ಲ ರೀ? ರೀ ಅಜ್ಜರ, ಅಡುಗೆ ಎಲ್ಲ ಚೆನ್ನಾಗಾಗಿದೆ, ನನಗಂತೂ ಭಾಳ ಇಷ್ಟ ಆಯಿತು ಅಡುಗೆ. ಥ್ಯಾಂಕ್ಸ್ ರೀ ಅಜ್ಜರ, ನಮಗೋಸ್ಕರ ಇಷ್ಟೆಲ್ಲ ಅಡುಗೆ ಮಾಡಿದ್ರಲ್ಲ. ಅಯ್ಯ ಬುದ್ಧಿಯಾರ, ಅದಕ್ಕೆ ಯಾಕೆ ರೀ ಥ್ಯಾಂಕ್ಸ್ ಹೇಳ್ತೀರಿ? ನಾವೇನು ಬೇರೆರನ್ರಿ, ಇಷ್ಟು ಮಾಡೋದ್ರಾಗ ಏನೈತಿ? ನಿಮ್ಗೆ ರಾತ್ರಿಗೆ ಮತ್ತೆ ಏನು ಮಾಡ್ಬೇಕು ಹೇಳ್ರಿ, ಅದನ್ನ ಮಾಡ್ತೀನಿ ಅಂತ. ಅಯ್ಯೋ ಅಜ್ಜರ, ರಾತ್ರಿ ಏನು ಮಾಡೋಕ್ಕೋಗ್ಬೇಡ್ರಿ, ಈಗಲೇ ನೋಡಿರಿ ಇಷ್ಟು ಹೆವಿ ಆಯಿತು. ನೈಟ್ ಲೈಟ್ ಆಗಿದ್ರಲ್ಲೇ ಏನಾದರೂ ಒಂದು ತಿನ್ಕೊಂಡ್ಬಿಡ್ತೀವಿ ಅಷ್ಟೇ, ನೀವು ಜಾಸ್ತಿ ಏನು ಕಷ್ಟಪಡೋದಕ್ಕೆ ಹೋಗ್ಬೇಡ್ರಿ. ಅಯ್ಯೋ ಬುದ್ಧಿಯಾರ, ನೀವು ಬರ್ತೀನಿ ಅಂತಂದು ಅಪ್ಪ ಒಂದು ವಾರದಿಂದ ಎಲ್ಲನೂ ರೆಡಿ ಮಾಡ್ಕೊಂಡಾರಿ. ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಅವ್ರಿಗೆ ಮುಂಚೆನೇ ಹೇಳಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಾರಿ. ಈಗ ರಾತ್ರಿಗೂ ಮತ್ತೆ ಬೇರೆ ಥರನ ಅಡುಗೆ ಮಾಡಿಸ್ತಾರೆ ಈಗ ಅಪ್ಪರು. ನೀವು ಬರ್ತೀನಿ ಅಂತ ಅಂದಿದ್ದಕ್ಕೆ ಅಪ್ಪರಿಗೆ ಭಾಳ ಖುಷಿ ಆಗಿತ್ತು ನೋಡ್ರಿ. ಹೌದನ್ರಿ ಅಜ್ಜರ, ನಂಗೆ ಭಾಳ ಖುಷಿ ಆಯ್ತು ರೀ. ನೀವು ಇಷ್ಟೆಲ್ಲ ತ್ರಾಸು ಇದಕ್ಕೆ ತೊಗೊಂಡ್ರಿ ನಾನು. ಅಯ್ಯ ಬುದ್ಧಿಯಾರ, ಅದ್ರಾಗ ಏನು ರೀ ತ್ರಾಸ ಐತಿ, ನಾವು ಖುಷಿಯಿಂದನೇ ಮಾಡೀವಿ. ಅಜ್ಜರ, ನೀವು ಇಬ್ಬರಲ್ಲೇ ಊಟ ಕೂತ್ಕೊಂಡ್ಬಿಟ್ಟು ಬರ್ರಿ, ಅಷ್ಟು ಒಮ್ಮಿಗೆ ಊಟ ಮುಗಿದು ಹೋಗ್ಬಿಡ್ತೈತೆ, ಬರ್ರಿ ನೀವು ಕೂತ್ಕೊಬರ್ರಿ. ಅಯ್ಯ ಇಲ್ರಿ ಬುದ್ಧಿಯಾರ, ನೀವು ಮಾಡಿರಿ, ಅಲ್ಲಿನ ಆಳೋದಾರ ಅವ್ರಿಗೂ ಊಟಕ್ಕೆ ಕೊಡಬೇಕು, ಅವರಿಗೂ ಊಟಕ್ಕೆ ಕೊಟ್ಟು ನಾವು ಆಮೇಲೆ ಊಟ ಮಾಡ್ತೀವಂತ. ನೀವು ಆರಾಮಾಗಿ ಊಟ ಮಾಡಿರಿ. ಅಲ್ಲ ರೀ ಅಜ್ಜರ, ಆಗಲೇ ಟೈಮ್ ಕೂಡ ಆಗೈತಿ, ನೀವು ನಮ್ಮ ಜೊತೆನೇ ಊಟ ಮಾಡ್ಬಿಡಕ್ಕಿಲ್ರಿ, ಅವ್ರಿಗೆ ಆಮೇಲೆ ಹಚ್ಕೊಡಂತ್ರಂತ. ಅಯ್ಯ ಇಲ್ಲವ, ಅವರು ಭಾಳ ತಾತಲ್ಲ, ಅವರು ಈಗ ಇನ್ನೇನು ಬರೋರು ಅದಾರ, ಹೇಳಿ ಕಳಿಸಿ ನೀವು ಬರ್ರಿ ಅಂತಂದು. ಅವರು ಬಂದಮೇಲೆ ಅವರಿಗೂ ಹಾಕ್ಕೊಟ್ಟು ನಾನು ಅವ್ರ ಜೊತೆನೇ ಊಟ ಮಾಡ್ತೀನಿ ಅಲ್ಲೇ ಕೂತ್ಕೊಂಡು. ನೀವು ಊಟ ಮಾಡಿರಿ, ಆರಾಮಾಗಿ ಊಟ ಮಾಡಿರಿ. ಅಲ್ಲ, ನನಗೆ ಜಾಮೂನು ಇಷ್ಟ ಅಂತ ಇವ್ರಿಗೆ ಯಾರು ಹೇಳಿದ್ರು? ಬುದ್ಧಿಯಾರ, ನೀವು ಊಟ ಮಾಡ್ತೀರಿ, ನಾವು ಬರ್ತೀವಿ. ಏನಾರು ಬೇಕಂದ್ರೆ ಒಂದೇ ಮಾತು ಕರೀರಿ, ನಾವು ಬರ್ತೀವಂತ. ಆಯ್ತು ರೀ ಅಜ್ಜರ. ಅಲ್ಲ ಸಾಗರವ್ರೆ, ನನಗೆ ಜಾಮೂನು ಇಷ್ಟ ಅಂತ ನಿಮಗೆ ಯಾರು ಹೇಳಿದ್ರು? ಅದೇನು ಮಹಾವಿದ್ಯೆನಾ? ನನಗೆ ಹೆಂಗೋ ಒಂದು ಗೊತ್ತಾಯ್ತು, ಇವಾಗ ಸುಮ್ಮನೆ ತಿನ್ನಿರಿ, ಇಲ್ಲದೆಲ್ಲ ಕ್ವಶನ್ ಕೇಳೋದಕ್ಕೆ ಹೋಗ್ಬೇಡ್ರಿ ನನಗೆ. ಅಯ್ಯೋ ನೇತ್ರವ್ರೆ, ಹೇಳಿ ಬಿಡ್ರಿ, ಏನಾರು ಯಾಕೋ ತಿಳ್ಕೊಳ್ಳಿ ಅನ್ನ, ಏನಾರು ಹೆಂಗಾರ ಒಂದು ಹೇಳಿ. ಅದು ನಾವು ಹೇಳಿಲ್ರಿ, ನಂಗೆ ಕೇಸರಿ ಬಾತು ನಿಮ್ಗೆ ಜಾಮೂನು ಬಂತಲ್ಲ, ಸಾಕು ಬಿಡ್ರಿ ಅಷ್ಟೇ. ಅದು ಹೌದ್ರಿ ನಿತಿನ್ ಅವರ, ನಂಗಂತೂ ಜಾಮೂನು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈಗಂತೂ ಅಷ್ಟು ಜಾಮೂನು ನಾನೇ ತಿಂದ್ಬಿಡ್ತೀನಿ. ನನಗೂ ಅಷ್ಟೇ ರೀ, ಕೇಸರಿ ಬಾತ್ ಅಂದ್ರೆ ಭಾಳ ಇಷ್ಟ. ಇಲ್ಲೈತಲ್ಲ ಕೇಸರಿ ಬಾತು, ಅಷ್ಟು ನಾನು ಖಾಲಿ ಮಾಡಿಬಿಡ್ತೀನಿ ನೋಡ್ರಿ. ನಿಂದು ಕೇಸರಿ ಬಾತು, ನಿಂದು ಜಾಮೂನು ನೀವೇ ತಿನ್ನಂತ್ರಿ ಅಂತ. ಯಾರೂ ಇಲ್ಲಿ ನಿಮ್ಮದು ಕೇಸರಿ ಬಾತು ಜಾಮೂನನ್ನ ಕಸ್ಕೊಂಡು ತಿನ್ನೋರಿಲ್ಲ. ಇವಾಗ ಸುಮ್ಮನೆ ಆರಾಮಾಗಿ ಊಟ ಮಾಡಿರಿ, ಆಮೇಲೆ ಮಾತಾಡಂತ್ರಂತ. ಏನಣ್ಣ ನೀನು, ನಾವು ಆರಾಮಾಗಿ ಮಾತಾಡ್ಕೊತ ಊಟ ಮಾಡ್ತೀವಪ್ಪ, ನಮಗೇನು ಪ್ರಾಬ್ಲಮ್ ಇಲ್ಲ. ನೇತ್ರವ್ರೆ, ನಿಮ್ಗೇನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲಪ್ಪ, ನಂಗಂತೂ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾತಾಡ್ಕೊತ ಊಟ ಮಾಡ್ಬೋದು. ಮಾತಾಡ್ಕೊತ ಊಟ ಮಾಡಿದ್ರೆ ಇನ್ನೊಂದು ಹೇಳ್ತದೆ ಜಾಸ್ತಿನೇ ಹೋಗುತ್ತೆ. ಅದು ನೇತ್ರವ್ರೆ. ಇವಾಗ ನೀವಿಬ್ಬರು ಸುಮ್ಮನೆ ಕುತ್ಕೊಂಡು ಊಟ ಮಾಡಲಿಲ್ಲ ಅಂದರೆ ತಾಟ ಕಸ್ಕೊಂಡು ಇಬ್ಬರೂ ರೂಮಿಗೆ ಕಳಿಸ್ಬಿಡ್ತೀನಿ, ಹಾಗೆ ಮಲ್ಕೋರಿ ಅಂತ. ಏನು ಮಾಡ್ತೀರಿ ಇವಾಗ?
ಅಯ್ಯೋ ಬೇಡ ಬೇಡ ಬೇಡ. ಅಯ್ಯೋ ಬೇಡಣ್ಣ, ಮತ್ತು ಆಮೇಲೆ ಏನಂತಾರಲ್ಲ ಕೈ ಬಂದಿರತ್ತಿತ್ತು ಬಾಯಿ ಬರಲಿಲ್ಲ ಅಂತಂತಾರಲ್ಲ, ಹಂಗಾಗ್ಬಿಡುತ್ತೆ ಆಮೇಲೆ. ಬೇಡಣ್ಣ, ನಾವು ಸುಮ್ಮನೆ ಊಟ ಮಾಡ್ತೀವಿ. ನೇತ್ರವ್ರೆ ಇವಾಗ ಊಟ ಮಾಡೋಣ, ಆಮೇಲೆ ಮಾತಾಡೋಣ ಅಂತ, ಸರಿನಾ? ಸರಿ ನಿತಿನ್ ಅವರೇ, ಇವಾಗ ಊಟ ಮಾಡೋಣಂತ. ಫಸ್ಟ್ ಊಟ ಮಾಡಿರಿ. ನಿಮಗೆಲ್ರಿಗೂ ಯಾವ್ಯಾವ ಊಟ ಇಷ್ಟ ಅಂತ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ. ನನಗಂತೂ ಜಾಮೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಿತಿನ್ ಅವರಿಗೆ ಕೇಸರಿ ಬಾತ್ ಅಂದ್ರೆ ಇಷ್ಟ, ಸಾಗರ್ ಅವರಿಗೆ ಮುದ್ದೆ ಕೋಳಿ ಸಾರು ಅಂದ್ರೆ ಇಷ್ಟ. ಸೊ ನಿಮಗೇನು ಇಷ್ಟ ಅಂತ ನೀವು ಕಮೆಂಟ್ ಮಾಡಿ, ಓಕೆನಾ? ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರೂ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸರಿನಾ? ನಮಸ್ತೆ.